ಹಲೋ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಒಳ್ಳೆ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡೋಂಥ ಒಂದು ಇಡ್ಲಿ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಉದ್ದಿನಬೇಳೆ ಬೇಕಾಗಿಲ್ಲ, ಅಕ್ಕಿ ಬೇಕಾಗಿಲ್ಲ, ಬೇಳೆ ಬೇಕಾಗಿಲ್ಲ, ಸೋಡಾ ಪುಡಿ ಬೇಕಾಗಿಲ್ಲ, ಈನೋ ಪೌಡ್ರ್ ಬೇಕಾಗಿಲ್ಲ, ಅನ್ನ ಬೇಕಾಗಿಲ್ಲ, ನೆನೆಸ್ಬೇಕಾಗಿಲ್ಲ, ರುಬ್ಬಬೇಕಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಬೇಕು ಅಂದಾಗ 10 ನಿಮಿಷದಲ್ಲಿ ದಿಢೀರಂತ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇದು ತಿನ್ನೋದ್ರಿಂದ ಯಾವ ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸು ಸಹ ಹಾಕ್ಕೊಡ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಅವಲಕ್ಕಿನ ಒಂದು 2-3 ಸರಿ ತೊಳ್ಕೊತಾ ಇದ್ದೀನಿ. ಇದರಲ್ಲಿ ಅವಲಕ್ಕಿಯಲ್ಲಿ ಸ್ವಲ್ಪ ಧೂಳು ಇರುತ್ತೆ, ಹಾಗಾಗಿ ಒಂದು 3 ಸರಿ ವಾಶ್ ಮಾಡಿಕೊಂಡು ಇದನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕಬೇಕು ಒಂದು 10 ನಿಮಿಷ. ಇದು ನೆನೆಯೋಷ್ಟರಲ್ಲಿ ನಾನು ವಿಜಯ್ ಗೋಲ್ಡ್ ಅವರ ಇಡ್ಲಿ ರವೆ ತೊಗೊಂಡಿದ್ದೀನಿ. ಈ ಇಡ್ಲಿ ರವೆನ ನಾನು ಒಂದು 4-5 ಜನಕ್ಕೆ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು ಅರ್ಧ ಕೆ ಜಿ ತೊಗೋತಾ ಇದ್ದೀನಿ. ಒಂದು ಅರ್ಧ ಕೆ ಜಿ ಇಡ್ಲಿ ರವೆನ ನೀರನ್ನು ಹಾಕಿ ಇದನ್ನು ಸಹ ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಬೇಕು. ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲನ ಬಗ್ಗಿಸ್ಬಿಟ್ಟು ಇದನ್ನು ಒಂದು 10 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಇಡ್ಲಿ ರವೆಗೆ ನೀರು ಹಾಕೋದು ಬೇಡ, ತೊಳೆದ ಮೇಲೆ ಹಾಗೆ ಇಟ್ಬಿಟ್ರೆ ಸಾಕು. ಮುಚ್ಚಿ ಒಂದು 5-10 ನಿಮಿಷ ಇಟ್ಟರೆ ಸಾಕಾಗುತ್ತೆ, ನೆನ್ಕೊಳ್ಳುತ್ತೆ. ಇದು ಇಡ್ಲಿ ರವೆ ಆಲ್ರೆಡಿ ಇದು ಸ್ಟೀಮ್ ಬಿಡುವ ಈ ರವೆ, ಹಾಗಾಗಿ ನೋಡಿ ಈಗ 10 ನಿಮಿಷ ಆಗಿದೆ, ಚೆನ್ನಾಗಿ ನೆಂದಿರೋದಕ್ಕೆ ನಾನು ಇಲ್ಲಿ ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಈ ರವೆಗೆ ಸೇರ್ಸೋಕೆ ಹೋಗಬೇಡಿ ನೀವು. ಅವಲಕ್ಕಿ ರುಬ್ಬುವಾಗ ಮೊಸರನ್ನು ಹಾಕ್ಕೊಂಡು ಅವಲಕ್ಕಿ ರುಬ್ಬಿ, ಯಾಕಂದರೆ ಈ ಮೊಸರು ಇದಕ್ಕೆ ಸೇರಿಸ್ಬಿಟ್ರೆ ಅವಲಕ್ಕಿಗೆ ನೀರು ಹಾಕಿ ರುಬ್ಬೋದ್ರಿಂದ ಅದು ತೆಳ್ಳಗಾಗೋಗ್ಬಿಡುತ್ತೆ. ನಂದು ಹಾಗೆ ಆಗಿದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ರವೆಗೆ ನೀವು ಮೊಸರು ಹಾಕಬೇಡಿ. ರವೆಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ತುರಿದಿರೋಂಥ ಕ್ಯಾರೆಟ್ ತುರಿನ ಹಾಕ್ಕೊಂಡು ಈಗ ನೋಡಿ ಇದು ಅವಲಕ್ಕಿ ನೆಂದಿದೆ. ಅವಲಕ್ಕಿ ನೆಂದಿರೋದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳಿ. ಮೊಸರು ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರ್ಬೇಕು. ನಾನು ಮರ್ತುಬಿಟ್ಟು ಅದಕ್ಕೆ ಹಾಕ್ಬಿಟ್ಟೆ, ಹಾಗಾಗಿ ಇವಾಗ ರುಬ್ಕೊಬಂದಿರೋಂಥ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ. ಇದಕ್ಕೆ ಮತ್ತೆ ನೀರು ಏನು ಸೇರ್ಸೋಕೆ ಹೋಗಬೇಡಿ, ಜಾಸ್ತಿ ಏನು ಸೇರ್ಸೋಕೆ ಹೋಗಬೇಡಿ. ನೀರಾದರೆ ಸ್ವಲ್ಪ ಇಡ್ಲಿ ತೆಳ್ಳಗೆ ಬರುತ್ತೆ, ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ, ಕೆಡೋದಿಲ್ಲ, ಏನು ಗಂಜಿ ಸುತ್ತೋದಿಲ್ಲ. ಗಟ್ಟಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ, ಹಾಗಾಗಿ ನಾನು ಮೊಸರು ಇದಕ್ಕೆ ಹಾಕಿದ್ರೆ ಸ್ವಲ್ಪ ತೆಳ್ಳಗಾಗೋಯ್ತು ಹಿಟ್ಟು. ಈ ಥರ ಕೈಯಲ್ಲೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ನಾನು ಯಾವ ಸೋಡಾ ಪುಡಿ ಏನೂ ಹಾಕ್ತಾಯಿಲ್ಲ, ಇಷ್ಟೇ. ನೋಡಿ ಇಷ್ಟು ಸ್ವಲ್ಪ ತೆಳ್ಳಗಾಯಿತು. ಮೊಸರು ಹಾಕಲಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಇರ್ತಾಯಿತ್ತು. ಅದಕ್ಕೆ ನೀವು ರುಬ್ಬುವಾಗ ಅವಲಕ್ಕಿಗೆ ಮೊಸರು ಹಾಕ್ಕೊಳ್ಳಿ, ರವೆಗೆ ಹಾಕಬೇಡಿ. ಈಗೆಲ್ಲ ಕಲಿಸ್ಬಿಟ್ಟು ಇದನ್ನು ಸಹ ಒಂದು 10 ನಿಮಿಷ ಹಾಗೆ ಮುಚ್ಚಿಡ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಾಗಾಗಿ ಇದನ್ನೊಂದು 10 ನಿಮಿಷ ಆದ ನಂತರ ನಾನು ಇಲ್ಲಿ ಇಡ್ಲಿ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಇಡ್ಲಿ ಸ್ಟ್ಯಾಂಡಿಗೆ ನಾನು ಇಲ್ಲಿ ಎಣ್ಣೆನ ಎಲ್ಲನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಈ ಹಿಟ್ಟನ್ನು ಸ್ಟ್ಯಾಂಡ್ಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ನಾನು ಇಡ್ಲಿ ಕುಕ್ಕರಲ್ಲಿ ಒಂದು 10-15 ನಿಮಿಷ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಇಡ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಈ ಥರ ಮಾಡೋದ್ರಿಂದ ಯಾವುದೇ ಒಂದು ಗಂಜಿ ಸುತ್ತೋದಿಲ್ಲ, ಇದು ತಟ್ಟೆಗೂ ಸಹ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ ನಾನು ಏನೂ ಸೇರಿಸಿಲ್ಲ ನೋಡಿ. ನಾನು ಅನ್ನನೂ ರುಬ್ಬಿಲ್ಲ, ಏನೂ ಹಾಕಿಲ್ಲ, ಸೋಡಾ ಪುಡಿನೂ ಹಾಕಿಲ್ಲ, ಇಷ್ಟೇ ಹಾಕಿರೋದು. ಹೀಗೆಲ್ಲ ನಾನು ಇಡ್ಲಿ ಸ್ಟ್ಯಾಂಡಿಗೆಲ್ಲ ಬ್ಯಾಟರನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಇದು ಇಡ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ನೀವು ಚಟ್ನಿ ಅಥವಾ ಸಾಂಬಾರು ಯಾವ್ದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ಈ ಇಡ್ಲಿ ಜೊತೆಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇಡ್ಲಿ ಜೊತೆಗೆ ಸಾಂಬಾರು ಮಾಡೋದನ್ನ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಟೊಮಟೊ ಸಾಂಬಾರು, ಇವತ್ತು ಬೇರೆ ಸಾಂಬಾರು ಮಾಡಿದ್ದೀನಿ, ಅದ್ರ ವಿಡಿಯೋ ಹಾಕಿಲ್ಲ, ನೆಕ್ಸ್ಟ್ ಟೈಮ್ ಹಾಕ್ತೀನಿ. ನೋಡಿ ಈಗ ಇಡ್ಲಿ ಒಂದು 10 ನಿಮಿಷ ಆದಮೇಲೆ ಈ ಥರ ಬೆಂದಿದೆ, ಯಾವುದೇ ಒಂದು ಗಂಜಿ ಸುತ್ಕೊಂಡಿಲ್ಲ, ಆಮೇಲೆ ಎಲ್ಲ ತಟ್ಟೆಗೆಲ್ಲ ಏನು ಅಂಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸುಮ್ಮನೆ ಆದಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಟು ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಇಲ್ಲಿ ತಟ್ಟೆಗೆ ಏನು ಅಂಟಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇಡ್ಲಿ ರೆಡಿ ಆಯಿತು. ಈ ಥರ ಇಡ್ಲಿ ತಿನ್ನೋದ್ರಿಂದ ಯಾವುದೇ ಒಂದು ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಆರಾಮಾಗಿ ಎಲ್ಲರೂ ತಿನ್ಬೋದು. ಲಂಚ್ ಬಾಕ್ಸ್ಗೆ ಹಾಕ್ಕೊಂಡೋದ್ರೂ ಸಹ ಇದು ಗಟ್ಟಿ ಆಗೋದಿಲ್ಲ, ಆಮೇಲೆ ಮೆತ್ತಗೂ ಆಗೋದಿಲ್ಲ, ತುಂಬ ಫ್ರೆಶ್ ಆಗೇ ಇರುತ್ತೆ ಇಡ್ಲಿ. ಆರಾಮಾಗಿ ಲಂಚ್ ಬಾಕ್ಸ್ಗೆ ಸಹ ಹಾಕ್ಬೋದು. ನೋಡಿ ನಾನು ಈ ಥರ ಇವತ್ತು ಬೇಳೆ ಸಾಂಬಾರನ್ನು ಮಾಡಿದ್ದೀನಿ. ಇಡ್ಲಿಗೆ ನಾನು ಟೊಮಟೊ ಸಾಂಬಾರು ಮಾಡೋದನ್ನ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಈ ವಿಡಿಯೋನ ಮತ್ತೊಂದು ಸರಿ ಯಾವಾಗಾದ್ರೂ ಮಾಡಿದಾಗ ಹಾಕ್ತೀನಿ. ಇದು ಸಹ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ. ನಾನು ಈ ಇಡ್ಲಿ ಸಾಂಬಾರು ಜೊತೆ ತುಂಬ ಒಳ್ಳೆ ಗುಡ್ ಕಾಂಬಿನೇಷನ್ನು. ನೀವು ಚಟ್ನಿ ಬೇಕಾದ್ರೆ ಚಟ್ನಿನೂ ಮಾಡ್ಕೋಬೋದು. ನಾನು ಸಾಂಬಾರು ಅರ್ಜೆಂಟು ಇತ್ತು, ಡ್ಯೂಟಿಗೆ ಹೋಗ್ರಿ ಅಂತ ಸಾಂಬಾರು ಒಂದೇ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಮತ್ತು ಸಾಂಬಾರು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಡ್ಲಿ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಳ್ಳಿ, ಏನು ಹೋಟ್ಲಿಂದ ತರಿಸೋ ಅವಶ್ಯಕತೆ ಇರಲ್ಲ. ನೆನೆಸಿಲ್ಲಲ್ಲಪ್ಪ ಅಂತ ಸಫರ್ ಪಡೋಂಥ ಅವಶ್ಯಕತೆ ಇಲ್ಲ. ಬೇಕು ಅಂದಾಗ ಒಂದು 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಥರ ಇಡ್ಲಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ.